ಭಾರತೀಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಭಾರತೀಯ ಪರಂಪರೆಯಲ್ಲಿ ಒಂದಾಗಿರುವಂಥ ಯಾವ ದೇವರಿಗೆ ಯಾವ ಬಣ್ಣ ಯಾವ ಹೂವು ಅರ್ಚನೆ ಮಾಡಬೇಕು ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ನಾವು ಭಾವನಾತ್ಮಕತೆ ನೋಡಿದ್ರೆ ದೇವರ ಪೂಜೆ ಎನ್ನುವುದು ನಮ್ಮ ಮನಸ್ಸಿಗೆ ಮುದ, ಸಂತೋಷ, ಸಂತೃಪ್ತಿ ನೀಡುವ ಕೆಲಸ. ಕಾಯಕ, ಆರಾಧನೆ, ದೇವರ ಮನೆ ಪ್ರತಿನಿತ್ಯ ಸ್ವಚ್ಛಪಡಿಸುವುದು, ಸಾರಿಸಿ ರಂಗೋಲಿ ಹಾಕುವುದು, ತಾಜಾ ಹೂಗಳಿಂದ ಅಲಂಕಾರ ಮಾಡುವುದರಿಂದ ಮತ್ತು ನೀಲಾಂಜನ ದೀಪ ಹಚ್ಚಿ ಸುತ್ತಲೂ ಮಂದ ಬೆಳಕು ಹರಡುವುದರಿಂದ ಒಂದು ಬಗೆಯ ದೈವಿಕ ಕಳೆ ಕಾಂತಿ ಸುತ್ತಲೂ ಹರಡುತ್ತದೆ. ಆದರೆ ನಮ್ಮ ಪ್ರಾಚೀನ ಶಾಸ್ತ್ರ ಪ್ರತಿಯೊಂದು ದೇವರಿಗೂ ಒಂದೊಂದು ಬಗೆಯ ಹೂವಿನಿಂದ ಅರ್ಚನೆ ಮಾಡಬೇಕು ಎಂದು ಕಾರಣ ಸಹಿತ ಉಲ್ಲೇಖ ಮಾಡಿದೆ. ಆಯಾ ಹೂಗಳನ್ನು ಭಗವಂತನ ಅಧಿಕ ಪ್ರೀತಿಗೆ ಕಾರಣ ಆಗುತ್ತದೆ. ಸೂರ್ಯ ಗಣಪತಿಗೆ ಕೆಂಪು ಹೂಗಳನ್ನು ಹಾಕಿ ಅರ್ಚನೆ ಮಾಡಬೇಕು. ಆಂಜನೇಯನಿಗೆ ದೇವ ಕಾಂಚನ ಪುಷ್ಪಗಳಿಂದ ಅರ್ಚನೆ ಮಾಡಬೇಕು. ದಾಸವಾಳಗಳಿಂದಲೂ ಲಲಿತಾ, ತ್ರಿಪುರ ಸುಂದರಿ, ಸುಂದರಿ, ದುರ್ಗಾ, ಚಾಮುಂಡೇಶ್ವರಿ ಆರಾಧನೆ ಮಾಡಬೇಕು. ಶಿವ ಮಹಾಲಕ್ಷ್ಮಿಗೆ ನಂದಿವರ್ಧನ, ನಾಗಮಲ್ಲಿಗೆ, ಮಲ್ಲಿಗೆ, ಮಾಲತಿ ಮುಂತಾದ ಹೂಗಳಿಂದ ಅರ್ಚನೆ ಮಾಡಬೇಕು. ಈ ಹೂಗಳು ಬಿಳಿ ಬಣ್ಣದಲ್ಲಿ ಇರುತ್ತದೆ. ಶ್ರೀ ಮಹಾಲಕ್ಷ್ಮಿಗೆ ಸಂಪಿಗೆ ಹೂವು ತುಂಬ ಪ್ರೀತಿ ಪಾತ್ರ. ಕೃಷ್ಣ ಪಾರ್ವತಿ ದೇವಿಗೆ ಬಿಳಿ ಬಣ್ಣದ ಹೂಗಳಿಂದ ಆರಾಧನೆ ಮಾಡಬೇಕು. ಕಾಳಿ, ದುರ್ಗಿ, ಲಲಿತೆಗೆ ಕದಂಬ ಹೂಗಳಿಂದ ಅರ್ಪಿಸಬೇಕು. ನಾವು ವಾಸ್ತವಿಕತೆ ನೋಡಿದ್ರೆ ನಮ್ಮ ಪ್ರಕೃತಿಯಲ್ಲಿ ನಮ್ಮ ಪಾಲಿನ ದೇವರು. ಆ ಪ್ರಕೃತಿಯಲ್ಲಿ ಸಿಗುವ ಹೂವು, ಪುಷ್ಪ, ಗರಿಕೆ, ಹುಲ್ಲು, ಪತ್ರೆಗಳನ್ನು ದೇವರಿಗೆ ಅರ್ಪಿಸುವುದು ವಾಡಿಕೆ. ಋತುಗಳಲ್ಲಿ ಕಾಲಮಾನಗಳಿಗೆ ಅನುಸಾರವಾಗಿ ಹೂಗಳನ್ನು ಅರಳುತ್ತದೆ. ಆಯಾ ದೇವರುಗಳಿಗೆ ಇಂತಹ ಪುಷ್ಪಗಳು ಎಂದು ಉಲ್ಲೇಖ ಮಾಡಿರುವುದರಿಂದ ಸಿಗುವ ಹೂಗಳಲ್ಲಿ ಮುಖ್ಯ ಯಾವುದು ಎಂದು ತಿಳಿದು ಪೂಜಿಸುವುದರಿಂದ ದೇವರು ಸಂತೃಪ್ತನಾಗುತ್ತಾನೆ. ಬಿಳಿ ಬಣ್ಣ ಶಾಂತಿ ಪ್ರತೀಕ. ಕೆಂಪು ಬಣ್ಣ ನೋಡಲು ಆಕರ್ಷಕ. ಸಂಪಿಗೆ ಬಣ್ಣ ಶ್ರಾವಣ ಮಾಸದಲ್ಲಿ ಅರಳುತ್ತದೆ. ಈ ಹೂವು ಶ್ರಾವಣ ಮಾಸದಲ್ಲಿ ದೇವಿಗೆ ಅರ್ಚನೆ ಮಾಡುವುದರಿಂದ ತಾಯಿ ಸಂಭ್ರಮಿಸುತ್ತಾಳೆ. ಶ್ರಾವಣ ಮಾಸ ತಾಯಿಗೆ ಬಹಳ ಮುಖ್ಯವಾದ ಕಾಲ ಕೂಡ ಆಗಿದೆ. ನಾವು ವೈಚಾರಿಕತೆ ನೋಡಿದ್ರೆ ನಮ್ಮ ಮನೆ, ಕೈತೋಟ, ಹಿತ್ತಲು ಸುಂದರವಾಗಿ ಕಾಣಲು ದೇವರು ಎಂದರೆ ತಪ್ಪಾಗಲಾರದು. ನಮ್ಮ ಆಚಾರ ವಿಚಾರಗಳಲ್ಲಿ ದೇವರನ್ನು ಸುತ್ತಲೂ ತಿರುಗುವುದರಿಂದ ಹೂಗಳಲ್ಲಿ ಪತ್ರೆ, ಬಣ್ಣಗಳ ಹೂಗಳನ್ನು ಬೆಳೆಸುತ್ತೇವೆ. ಶಿಸ್ತು ರೂಪಿಸಿಕೊಳ್ಳಲು ದೇವರ ಪೂಜೆ ಕಾರಣವಾಗುತ್ತದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಎಲ್ಲರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ಯೂಟ್ಯೂಬ್ ಚಾನಲ್ಗೋಸ್ಕರ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.